ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಜ್ಜು ಆ್ಯಂಡ್ ಅಜ್ಜಿ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಬರ್ರಿ, ಇವತ್ತು ನಾನೇನು ಅಡುಗೆ ಮಾಡಾಕಂತೀನಿ ಅಂತ ಹೇಳ್ತೀನಿ. ಇಲ್ಲಿ ನೋಡ್ರಿ, ಸ್ವಲ್ಪ ನೀರಿಟ್ಟಿನಿ, ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದೆ. ಇನ್ನು ಸ್ವಲ್ಪ ಬೆಲ್ಲ ಹಾಕೋಣ. ಇವು ಚಪಾತಿ, ಇವು ಮೊನ್ನೆ ಮಾಡಿರೋ ಚಪಾತಿ. ಅದಕ್ಕೆ ಇದನ್ನ ವೇಸ್ಟ್ ಮಾಡೋದು ಬೇಡ, ಯಾಕಂದ್ರೆ ಶಕ್ಕಿನೇ ಆಗ್ಬಿಟ್ಟವು, ಇವು ತಿನ್ನಕ್ಕೂ ಆಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇದರ್ಲಿಂದಾನೇ ಸ್ವೀಟ್ ಮಾಡೋಣ ಅಂತ ಈ ಉಳಿದಿರೋಂಥ ಚಪಾತಿ ವೇಸ್ಟ್ ಮಾಡಿದೆ. ಈ ಥರ ಮುಕ್ಕೊಂಡು ಈಗೇನು ನಾವು ಇಲ್ಲಿ ಇದು ಕುದಿಯಕ್ಕೆ ಕುಂತೈತಿ, ಇದ್ರೊಳಗೆ ಹಾಕ್ಬೇಕು. ಇದಕ್ಕೆ ನಾವು ಚಪಾತಿ ಉಗ್ಗಿ ಅಂತೀವಿ. ಮತ್ತೆ ಇದನ್ನ ಹಸೇದ ಮಾಡ್ತಾರ, ಅಂದ್ರೆ ಹಿಟ್ಟು ಅವಾಗಲೇ ನಾದಿ ಅವಾಗಲೇ ಕೊರೆದು ಹಾಕ್ತಾರ, ಅಂದ್ರೆ ಅರಕು ಉಗ್ಗಿ ಅಂತ ಏನು ಕರಿತೀವಿ. ಇದು ನಾನು ಉಳಿದಿರೋದ್ರಿಂದ ವೇಸ್ಟ್ ಮಾಡಬಾರ್ದು ಅಂತ ಬೆಲ್ಲದ್ದು ಊಟ ಮಾಡಬೇಕು ಅಂತ. ಇದ್ರ ಜೊತೆಗೆ ತುಪ್ಪ ಹಾಲು ಕಾಂಬಿನೇಷನ್ ಚೆನ್ನಾಗಾಗುತ್ತಾ, ಅದಕ್ಕೋಸ್ಕರ ಮಾಡ್ಕೊಂಡು ತಿನ್ಬೇಕು ಅಂತ ಇದನ್ನ ಮಾಡ್ತಿದ್ದೀನಿ. ಬರ್ರಿ ನೋಡೋಣ. ನೀವು ಮುರಿದೈತಿ, ಜಾಸ್ತಿ ಸಣ್ಣ ಮುರಿದ್ರೆ ಭಾಳ ಮಿಜ್ಜಾಗ್ತೈತಿ. ಅದಕ್ಕೆ ಸ್ವಲ್ಪ ದಪ್ಪ ದಪ್ಪನೇ ಮುರಿಲಿ, ದೊಡ್ಡದಾಗಿ ಇದನ್ನ ಹಾಕೋಣ ಇವಾಗ. ಇದನ್ನ ಇವಾಗೆಲ್ಲ ಚಪಾತಿ ಮುರಿದಾಕಿನಿ. ಲೋ ಫ್ಲೇಮಾಗಿಟ್ಟು ಕುದಿಸ್ಬೇಕಿದು, ಸ್ವಲ್ಪ ಮಂದಗಾಗ್ಬೇಕು, ಗಟ್ಟಿ ಆಗೋರು. ಒಂದು ಸ್ವಲ್ಪ ಲೋ ಫ್ಲೇಮಾಗಿಟ್ಟು ಕುಚ್ಚಿ ಇದಕ್ಕೊಂದು ಏಲಕ್ಕಿ ಹಾಕೋಣ. ನೋಡ್ರಿ, ಇದು ಚಪಾತಿ ಉಗ್ಗಿ ರೆಡಿ ಆಗೈತಿ. ಇವಾಗ ಇದಕ್ಕೆ ತುಪ್ಪ ಹಾಕೋಣ. ತುಪ್ಪ, ಹಿಂಗನು ಊಟ ಮಾಡ್ಬೋದು, ಮತ್ತೆ ಬೇಕಂದ್ರ ಸ್ವಲ್ಪ ಹಾಲನ್ನು ಹಾಕೊಂಡು ಊಟ ಮಾಡ್ಬೋದು. ಬರ್ರಿ ಟೇಸ್ಟ್ ಹೆಂಗಾಗೈತಿ ಅಂತ ನೋಡೋಣ. ಅದು ಆರೋಗ್ಯ ಸರಿ ಇಲ್ಲ, ಚಿಕ್ಕವಳು. ಹಾಗಾಗಿ ಅವ್ರ ಹತ್ರ ಇರ್ಬೇಕು ಅಂತ ಹೆಂಗು ಪರಿ ಚಿಕ್ಕವಳು. ಅದೇ ನಾನು ದೊಡ್ಡವಳಲ್ಲ ಅಂತ. ನೋಡಿ, ಮಸ್ತ್ ಆಗೈತೆ ಟೇಸ್ಟ್. ನೀವು ಮಾಡ್ಕೋರಿ, ಊಟ ಮಾಡ್ರಿ. ಥ್ಯಾಂಕ್ ಯು.